Good morning, everyone. Good morning, everyone. In this section, let us discuss some derivations which comes under the electric charges and the field lesson. The first derivation is electric field at a point due to infinitely long straight charged wire. ಈ ಸೆಂಟೆನ್ಸ್ ನ ನೀವು ಓದಿದಾಗ ಇಲ್ಲೇ ಗೊತ್ತಾಗುತ್ತೆ ಅಂದ್ರೆ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಚಾರ್ಜಡ್ ವೈರ್ ಅಂತ ಎಲೆಕ್ಟ್ರಿಕ್ ಫೀಲ್ಡ್ ನ ನಾವು ಕಂಡುಹಿಡಬೇಕು. ಅಂದ್ರೆ ಆ ಡೈರೆಕ್ಷನ್ ಇಲ್ಲಿ ಪ್ರೂವ್ ಮಾಡ್ತಾ ಹೋಗ್ತೀವಿ. ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಚಾರ್ಜಡ್ ವೈರ್ ಅಂತಂದ್ರೆ ಒಂದು ಚಾರ್ಜಡ್ ವೈರ್ ನ ತಗೊಂಡಿದ್ದೀನಿ ನಾನು. ಇನ್ಫೈನೈಟ್ ಇಸ್ ನಥಿಂಗ್ ಬಟ್ ಎಂಡೇ ಇಲ್ಲ ಅಂತ, ಅದಕ್ಕೋಸ್ಕರ ಇನ್ಫಿನಿಟಿ ಸಿಂಬಲ್ ಇಂದ ಎರಡು ಕಡೆಗೂ ರೆಪ್ರೆಸೆಂಟ್ ಮಾಡಿದ್ದೀನಿ. ಯೂನಿಫಾರ್ಮ್ಲಿ ಚಾರ್ಜಡ್ ವೈರ್. ಇಲ್ಲಿ ನಾವು ಯಾವ್ದಾದ್ರು ಒಂದು ಪಾಯಿಂಟ್ ನ ಪಿ ಅಂತ ಕನ್ಸಿಡರ್ ಮಾಡೋಣ. ಈ ಚಾರ್ಜಡ್ ವೈರ್ ಮತ್ತೆ ಪಿ ಮಧ್ಯ ಡಿಸ್ಟೆನ್ಸ್ ನ ಆರ್ ಅಂತ ಕನ್ಸಿಡರ್ ಮಾಡೋಣ. And the total charge of this electric conductor be Q and length of the conductor be L. We know that the uniform charge distribution per unit length is equal to lambda. Lambda is nothing but linear charge density. Idra meaning ಏನು ಇಲ್ಲ, ಈ infinitely long straight charge wire ಇದಲ್ಲ, ಇದಕ್ಕೆ linear charge density of the lambda ಇದೆ ಅಂತ ಅರ್ಥ. ನಾವೆಲ್ಲ ಮುಂಚೆ ಓದ್ಕೊಂಡ್ ಬಂದಿದೀವಿ ಗಾಸ್ ಲಾ ಅಲ್ಲಿ. ಈ ಡೆರಿವೇಶನ್ ಆಕ್ಚುಲಿ ಬರೋದು ಅಪ್ಲಿಕೇಶನ್ ಆಫ್ ದಿ ಗಾಸ್ ಲಾ ಅಂಡರ್ ಅಲ್ಲಿ. ಗಾಸ್ ಲಾ ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂತಂದ್ರೆ ಎಲ್ಲಿ ಗಾಸಿಯನ್ ಸರ್ಫೇಸ್ ಇರುತ್ತಲ್ಲ ಅಲ್ಲಷ್ಟೇ ಗಾಸ್ ಲಾ ಅಪ್ಲಿಕೇಬಲ್ ಆಗುತ್ತೆ. ಗಾಸಿಯನ್ ಸರ್ಫೇಸ್ ಇಸ್ ನಥಿಂಗ್ ಬಟ್ ದ ಕ್ಲೋಸ್ಡ್ ಸರ್ಫೇಸ್. ಇವಾಗ ಯೂನಿಫಾರ್ಮ್ಲಿ ಚಾರ್ಜಡ್ ವೈರ್ ಇದೆ, ಇದಕ್ಕೆ ನಾವು ಕ್ಲೋಸ್ಡ್ ಸರ್ಫೇಸ್ ನ ಕಂಡುಹಿಡಬೇಕು. ನಾನು ಎಕ್ಸಾಂಪಲ್ ಈ ಚಾಪೀಸ್ ನ ತಗೊಳ್ತೀನಿ. ಈ ಚಾಪೀಸ್ ನ ನಾನು ಏನಾದ್ರೂ ಲಾಂಗ್ ಸ್ಟ್ರೈಟ್ ಚಾರ್ಜಡ್ ವೈರ್ ಅಂತ ಕನ್ಸಿಡರ್ ಮಾಡ್ದೆ ಅಂದ್ರೆ ಇದನ್ನ ನಾನು ಫುಲ್ ಕವರ್ ಮಾಡ್ಬೇಕು. ಜಸ್ಟ್ ನಾನು ಇಲ್ಲಿ ಒಂದು ಸರ್ಕಲ್ ಡ್ರಾ ಮಾಡ್ದೆ ಅಂತಂದ್ರೆ ನಾನು ಇಲ್ಲಿರೋದಂತ ಸ್ವಲ್ಪ ಪಾಯಿಂಟ್ಸ್ ಅಷ್ಟೇ ಕವರ್ ಆಗುತ್ತೆ. ನಾನು ಈ ಫುಲ್ ಇದು ಚಾಪೀಸ್ ನ ಕವರ್ ಮಾಡ್ಬೇಕಂದ್ರೆ ಈ ತರ ಕವರ್ ಮಾಡ್ಬೋದು. ಈ ತರ ಕವರ್ ಮಾಡಿದ್ಯಾ ಅಂತಂದ್ರೆ ಇದು ಯಾವ ಶೇಪ್ ಅಲ್ಲಿ ಇದೆ ಅಂದ್ರೆ ಸಿಲಿಂಡ್ರಿಕಲ್ ಶೇಪ್. ಸೇಮ್ ಇದೇ ತರ ಯೂನಿಫಾರ್ಮ್ಲಿ ಚಾರ್ಜಡ್ ವೈರ್ ಏನಿದಲ್ಲ ಇದಕ್ಕೆ ಒಂದು ಸಿಲಿಂಡ್ರಿಕಲ್ ಸರ್ಫೇಸ್ ನ ಡ್ರಾ ಮಾಡಿದ್ರೆ ಅದು ಫುಲ್ ಕವರ್ ಆಗುತ್ತೆ ಸಿಮೆಟ್ರಿಕಲಿ ಆಗಿ. ಸೊ ಅದೇ ಗಾಸಿಯನ್ ಸರ್ಫೇಸ್ ಆಗಿರುತ್ತೆ. ಲೆಟ್ ಅಸ್ ಡ್ರಾ ಒನ್ ಸಿಲಿಂಡರ್. ನಿಮಗೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ, ಒಂದ್ ಸಿಲಿಂಡರ್ ಅಂತಂದ್ರೆ ಅದ್ರಲ್ಲಿ 3 ಸರ್ಫೇಸಸ್ ಇರುತ್ತೆ. ದಟ್ ಈಸ್ 2 ಸರ್ಕ್ಯುಲರ್ ಸರ್ಫೇಸಸ್ ಅಂಡ್ 1 ಕರ್ವ್ಡ್ ಸರ್ಫೇಸ್. 2 ಸರ್ಕ್ಯುಲರ್ ಸರ್ಫೇಸ್ ಮತ್ತೆ 1 ಕರ್ವ್ಡ್ ಸರ್ಫೇಸ್. ಇಲ್ಲಿ ನಾವು ಫುಲ್ ಲಾಂಗ್ ಸ್ಟ್ರೈಟ್ ಚಾರ್ಜಡ್ ವೈರ್ ಕಂಡುಹಿಡಬೇಕಾಗಿರೋದ್ರಿಂದ ಈ ಮೂರದ ಎಲೆಕ್ಟ್ರಿಕ್ ಫ್ಲಕ್ಸ್ ನ ಕಂಡುಹಿಟ್ಟು ಅದನ್ನ ಸಮ್ ಮಾಡಿದ ತಕ್ಷಣ ನಮ್ಗೆ ಫುಲ್ ಏರಿಯಾ ಸಿಗುತ್ತೆ. ಅದಕ್ಕೋಸ್ಕರ ಇದು ಏರಿಯಾ 1, ಸರ್ಫೇಸ್ 2, ಸರ್ಫೇಸ್ 3. ಇಲ್ಲಿ 2 ಸರ್ಕ್ಯುಲರ್ ಸರ್ಫೇಸ್ ಆಗಿರೋದ್ರಿಂದ ಇದೆರಡನ್ನ ನಾನು ಒಟ್ಟಿಗೆ ತಗೊಂತೀನಿ. ಲೆಟ್ ಇಟ್ ಬಿ ಫ್ಲಕ್ಸ್ 1 ಅಂಡ್ ದ ಫ್ಲಕ್ಸ್ 2. ಫ್ಲಕ್ಸ್ 1 is equals to ಫ್ಲಕ್ಸ್ 2. ನೀವೆಲ್ಲ ಮುಂಚೆ ಓದ್ಕೊಂಡ್ ಬಂದಿರ್ತೀರಾ ಎಲೆಕ್ಟ್ರಿಕ್ ಫ್ಲಕ್ಸ್ is equals to E ds cos theta. ಅದೇ ತರನೇ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ originates from the positive charge and ends with a negative charge. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ತರ ಇರುತ್ತೆ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಈಗ ಅದೇ ತರನೇ ಒಂದು ಸರ್ಕ್ಯುಲರ್ ಪ್ಲೇನ್ ಯಾವ್ದಾದ್ರು ತಗೊಂಡ್ವಿ ಅಂತ ಅಂದ್ರೆ ಇದಕ್ಕೆ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಆಗಿ ಏರಿಯಾ ವೆಕ್ಟರ್ ಇರುತ್ತೆ. ಪರ್ಪೆಂಡಿಕ್ಯುಲರ್ ಇಸ್ ನಥಿಂಗ್ ಬಟ್ ದ ನಾರ್ಮಲ್. ಅದೇ ತರನೇ ಈ 2 ಸರ್ಕ್ಯುಲರ್ ಸರ್ಫೇಸ್ ತಗೊಂಡ್ವಿ ಅಂತಂದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಏರಿಯಾ ವೆಕ್ಟರ್ ಇರುತ್ತೆ. One will be like this and the another one will be like this. ds. ಹಾಗೇನೆ ಇದು ನೋಡಿದ್ರಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಏರಿಯಾ ವೆಕ್ಟರ್ ಎರಡು ಪರ್ಪೆಂಡಿಕ್ಯುಲರ್ ಆಗಿದೆ. ಪರ್ಪೆಂಡಿಕ್ಯುಲರ್ ಇಸ್ ನಥಿಂಗ್ ಬಟ್ 90 ಡಿಗ್ರಿ. ನಾವು ಈ ಇಂಟು ds cos theta ದಲ್ಲಿ cos theta ವ್ಯಾಲ್ಯೂನ 90 ಡಿಗ್ರಿ ಹಾಕೊಂಡು ಸಾಲ್ವ್ ಮಾಡೋಣ. ಇಂಟಿಗ್ರೇಷನ್ ಅಂದ್ರೆ ಇಲ್ಲಿ ನಾವು ds ಅಂತಂದ್ರೆ ವೆರಿ ಸ್ಮಾಲ್ ಡಿಸ್ಟೆನ್ಸ್ ಅಥವಾ ಸ್ಮಾಲ್ ಏರಿಯಾ ಕನ್ಸಿಡರ್ ಮಾಡೋದ್ರಿಂದ ಇಲ್ಲಿ ಫೈನ್ ಸ್ಮಾಲ್ ಏರಿಯಾ ಅಂತ ಸ್ಮಾಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕನ್ಸಿಡರ್ ಮಾಡೋಣ. So d phi 1 and d ಅಂದ್ರೆ d flux 2 is equals to integration of E ds cos theta. The cos theta is equals to 90 degree. So integration of E ds cos 90 degree. We know that the value of the cos 90 is equal to 0. Therefore integration of phi is equals to integration of E ds 0. 0 into anything is equal to 0.
Therefore, integration of the b plus 1 is equals to integration of the b plus 2 is equal to 0. Direct ಆಗಿ 0 ಸಿಕ್ತು. ಇವಾಗ ನಮಗೆ ಬೇಕಾಗಿರೋದು ಥರ್ಡ್ ಸರ್ಫೇಸ್ ಅಂತಂದ್ರೆ ಕರ್ವ್ಡ್ ಸರ್ಫೇಸ್ ಇದಲ್ಲ. ಈ ಕರ್ವ್ಡ್ ಸರ್ಫೇಸ್ ಇಂದ ಎಲೆಕ್ಟ್ರಿಕ್ ಫ್ಲಕ್ಸ್ ನಾವು ಕಂಡುಹಿಡಿಯಬೇಕು. ಕರ್ವ್ಡ್ ಸರ್ಫೇಸ್ ಅಲ್ಲಿ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ಸೇಮ್ ಯಾವ ಡೈರೆಕ್ಷನ್ ಇರುತ್ತಲ್ಲ ಅದೇ ಇರುತ್ತೆ. ಈ ಫ್ಲಕ್ಸ್ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಏರಿಯಾ ವೆಕ್ಟರ್ ಆಗುತ್ತೆ. ಸೊ ಏರಿಯಾ ವೆಕ್ಟರ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಏರಿಯಾ ವೆಕ್ಟರ್ ಇದೆರಡರದ್ದು ಆಂಗಲ್ ನೋಡಿದ್ವಿ ಅಂತಂದ್ರೆ ಆಂಗಲ್ ಯಾವ್ದು ಇಲ್ಲ ಅಂತಂದ್ರೆ 0 ಡಿಗ್ರಿ ಆಗಿರುತ್ತೆ. ಅದನ್ನ ಈಕ್ವೇಶನ್ ಹಾಕೊಂಡು ನೆಕ್ಸ್ಟ್ ಫ್ಲಕ್ಸ್ 3 ಅಲ್ಲಿ ಹಾಕೊಂಡು ಸಾಲ್ವ್ ಮಾಡೋಣ. ಸೊ integration of the b plus 3 is equals to integration of e into ds into cos. Direct theta value na 0 anta ತಗೊಂತೀನಿ. And we know that next integration of the e ds cos 0 value is equal to 1. So into 1. Now integration of the e ds ಅಷ್ಟೇ ಉಳಿಯುತ್ತೆ. ds ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಯೂನಿಟ್ ವೆಕ್ಟರ್ ಆಗಿರುತ್ತೆ, ಅಲ್ಲ ಏರಿಯಾ ವೆಕ್ಟರ್ ಆಗಿರುತ್ತೆ. ಇಲ್ಲಿ ಸರ್ಫೇಸ್ ಕರ್ವ್ಡ್ ಸರ್ಫೇಸ್ ತಗೊಳ್ಳೋದ್ರಿಂದ ಮತ್ತೆ ಸಿಲಿಂಡರ್ ಶೇಪ್ ಇರೋದ್ರಿಂದ CSE ಆಫ್ ದಿ ಸಿಲಿಂಡರ್ ತಗೋಬಹುದು. ಸೊ CSE ಆಫ್ ದಿ ಸಿಲಿಂಡರ್ ಅಂತಂದ್ರೆ ನಮಗೆ ಗೊತ್ತಿದೆ is equals to 2 pi r l. ಅದೇ ತರನೇ ಇವಾಗ ಇಂಟಿಗ್ರೇಷನ್ ಆಫ್ ದಿ ds ವ್ಯಾಲ್ಯೂ ಏನಾಗುತ್ತೆ 2 pi r l. ಸೊ ಡೈರೆಕ್ಟ್ ಆಗಿ ಅದೇ ತರನೇ ಇಂಟಿಗ್ರೇಷನ್ ಆಫ್ ದಿ b flux 3 is equals to flux 3 and e into 2 pi r l, because integration of the ds is equals to 2 pi r l. ಇವಾಗ ಎಲೆಕ್ಟ್ರಿಕ್ ಇದು ಫುಲ್ ಸಿಲಿಂಡರ್ ಮತ್ತು ಕಂಪ್ಲೀಟ್ ಸಿಲಿಂಡರ್ ಇಂದ ಎಲೆಕ್ಟ್ರಿಕ್ ಫ್ಲಕ್ಸ್ ನಾವು ಕಂಡುಹಿಡಿದಿದ್ದೀವಿ. ನಮಗೆ ಬೇಕಾಗಿರೋದು ಫುಲ್ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್. ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬೇಕಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ 1 ಪ್ಲಸ್ ಎಲೆಕ್ಟ್ರಿಕ್ ಫ್ಲಕ್ಸ್ 2 ಪ್ಲಸ್ ಎಲೆಕ್ಟ್ರಿಕ್ ಫ್ಲಕ್ಸ್ 3 ಇದು ಮೂರನ್ನ ಆಡ್ ಮಾಡಬೇಕಾಗುತ್ತೆ. ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ನ ಬರೀ ಫ್ಲಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. therefore flux 1 plus flux 2 plus flux 3 ಇದು ಮೂರನ್ನ ಆಡ್ ಮಾಡಬೇಕು. flux 1 plus flux 2 ಎರಡು 0 ಇರೋದ್ರಿಂದ ಡೈರೆಕ್ಟ್ ಆಗಿ 0 ತಗೊಳ್ತೀನಿ. ಪ್ಲಸ್ flux 3 ಅಂತಂದ್ರೆ ನಾವಾಗೆ ಇಲ್ಲಿ ಕಂಡುಹಿಡಿದಿದ್ದೀವಿ e into 2 pi rl. so e into 2 pi rl is equals to flux e into 2 pi rl. Let us consider this as the equation 1. First ಗೆ ಹೇಳಿದಾಗ ಇದು ಯಾವ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ ಅಪ್ಲಿಕೇಶನ್ಸ್ ಆಫ್ ದಿ ಗಾಸ್ ಲಾ. ಗಾಸ್ ಲಾ ಇಲ್ಲ ಅಂತಂದ್ರೆ ನಿಮಗೆಲ್ಲ ಕಾಮನ್ ಆಗಿ ಗೊತ್ತು, the total electric flux is equals to the 1 by epsilon naught into total charge enclosed, that is into q. ನಾನು ಫಸ್ಟ್ ಗೆ ಇಲ್ಲಿ ಹೇಳಿದೆ total uniform charge distribution per unit length is equals to lambda. lambda ಅಂದ್ರೆ linear charge density. ನಮಗೆ ಪರ್ಟಿಕ್ಯುಲರ್ q ವ್ಯಾಲ್ಯೂ ಬೇಕು. q ನ ಏನಂತ ಬರ್ಕೋಬಹುದು, q is equals to ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ lambda into l. ಈ ವ್ಯಾಲ್ಯೂನ ನಾವು ಈ q ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. therefore flux is equals to 1 by epsilon naught into lambda into l. ಇವಾಗ ಈ q ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, flux ಏನಿದೆ. so let us consider this as the equation 2. now from equation 1 and the equation 2, from equation 1 and equation 2, both LHS are same. therefore E into 2 pi RL is equals to 1 by epsilon naught into lambda L. ಇಲ್ಲಿ ಎರಡು LHS ಮತ್ತೆ RHS ಅಲ್ಲಿ L ಕ್ಯಾನ್ಸಲ್ ಆಗುತ್ತೆ. ನಮಗೆ ಪರ್ಟಿಕ್ಯುಲರ್ ಈ ವ್ಯಾಲ್ಯೂ ಕಂಡುಹಿಡಿಯೋದ್ರಿಂದ 2 pi R ನ ಕೆಳಗಡೆ ತಗೊಳ್ಳೋಣ. therefore E is equals to 1 by epsilon naught into 2 pi R.
Therefore, this is the final expression for the electric field due to infinitely long straight charged wire. One Gauss or Gauss. This is the final expression. Once again, I will explain. Good morning, everyone. Myself, Sahana. In this session, let us discuss two derivations in the physics. The first derivation is expression for a torque acting on a dipole placed in an uniform electric field. Before going to start a derivation, let me recall the definition of the electric dipole. So what is electric dipole? We all know that 2-point charges, 2-point and opposite charges, one is positive and one is negative, separated by a very small distance, is known as an electric dipole. So it is represented by E. Then dipole moment. What is dipole moment? The product of the either charge, any one of the charge, and the distance between them is called as a dipole moment. It is represented by P. So let us start the derivation. Let us consider the dipole AB placed in an uniform electric field. So the dipole in uniform electric field alli place ಮಾಡಿದಾಗ it makes an angle theta with the axis. So the length of the dipole ಏನು 2L. We all know that the length of the dipole ಏನು 2L or a 2A. Next, ಇಲ್ಲಿ one positive charge, ಇಲ್ಲಿ negative charge. They are magnitudinally equal, but one is positive and one is negative. B hatra force and the force at B. We know that E is equals to F by Q, but F is equals to EQ. At B, force at B consider ಮಾಡೋದಾದ್ರೆ F1 is equals to EQ. So ಇದು electric field direction ಅಲ್ಲೇ ಇರುತ್ತೆ. Next, force at A ನ consider ಮಾಡಿದ್ರೆ F2 is equals to minus EQ because the charge is negative. But ಇಲ್ಲಿ ನಾವು ನೋಡೋದಾದ್ರೆ magnitudinally F1 is equals to F2 ಆಗುತ್ತೆ. So magnitudinally F1 is equals to F2. But the net force, uniform electric field ಅಲ್ಲಿ net force 0 ಆಗಿರುತ್ತೆ. So suppose ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇದು ಒಂದು ಆಬ್ಜೆಕ್ಟ್ ಇದೆ. ಸೊ ಈ ಎಂಡ್ ಅಲ್ಲಿ ಅಟ್ ಎ ಟೈಮ್ ಈಕ್ವಲ್ ಫೋರ್ಸ್ ನ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ, ಸೊ ಈ ಎಂಡ್ ಅಲ್ಲಿ ಥಂಬ್ ಫಿಂಗರ್ ಇಂದ ಫೋರ್ಸ್ ನ ಅಪ್ಲೈ ಮಾಡ್ತೀನಿ, ಈ ಎಂಡ್ ಅಲ್ಲಿ ಇಂಡೆಕ್ಸ್ ಫಿಂಗರ್ ಇಂದ ಫೋರ್ಸ್ ನ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಸೊ ಏನಾಗುತ್ತೆ, ಆಬ್ಜೆಕ್ಟ್ ಇಂದ ಮೂವ್ಮೆಂಟ್ ಆಗುತ್ತೆ, ಬಟ್ ಅಲ್ಲಿ ಲೀನಿಯರ್ ಮೋಷನ್ ಆಗೋದಿಲ್ಲ. ಅದ್ರ ಬದಲು ಏನಾಗುತ್ತೆ, ರೊಟೇಷನಲ್ ಮೋಷನ್ ಆಗುತ್ತೆ. ಸೊ ಟೂ ಈಕ್ವಲ್ ಅಂಡ್ ಪ್ಯಾರಲಲ್ ಫೋರ್ಸಸ್ ಆಕ್ಟಿಂಗ್ ಆನ್ ಅ ಟೂ ಡಿಫರೆಂಟ್ ಪಾಯಿಂಟ್ಸ್ ಆನ್ ದಿ ಸೇಮ್ ಆಬ್ಜೆಕ್ಟ್ is known as couple ಅಂತ ಕರಿತೀವಿ. ಸೊ ದ ರೊಟೇಟಿಂಗ್ ಎಫೆಕ್ಟ್ ಆಫ್ ದಿ ಕಪಲ್ is known as a torque. ಆ ಟಾರ್ಕಿನ ಎಕ್ಸ್ಪ್ರೆಷನ್ ನಾವು ಡಿರೈವ್ ಮಾಡ್ತಾ ಹೋಗೋದು. ಸೊ ಟಾರ್ಕ್ is equals to force into perpendicular distance. ಸೊ ಫೋರ್ಸ್ ಅಂತ ಅಂದ್ರೇನು, ಇಲ್ಲಿ ಜಸ್ಟ್ ಫಾರ್ ಮ್ಯಾಗ್ನಿಟ್ಯೂಡ್ ನ ಕನ್ಸಿಡರ್ ಮಾಡಿದಾಗ EQ into perpendicular distance ಅಂದ್ರೆ ಎರಡು ಫೋರ್ಸಿನ ನಡುವೆ ಇರ್ತಕ್ಕಂಥ perpendicular distance ನ ಲೆಂತ್ ನ ಬರ್ಕೋಬೇಕು. ಸೊ BC, but we don't know the value of the BC. Let's ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕಾಣ್ತಿದೆ, ABC ಥೀಟಾ. ಸೈನ್ ಥೀಟಾನ ನಾವು ಅಪ್ಲೈ ಮಾಡಿದಾಗ ಸೈನ್ ಥೀಟಾ ವಾಟ್ ಇಸ್ ಸೈನ್ ಥೀಟಾ ಆಪೋಸಿಟ್ ಬೈ ಹೈಪೋಟೆನಸ್. ಸೊ BC by hypotenuse in value 2L. BC is equals to 2L into sin theta. So EQ into BC value ನಮಗೆ ಸಿಕ್ತು ಏನು, 2L sin theta. 2L sin theta. ಸೊ ಅವಾಗಲೇ ನಾನು ಹೇಳಿದಾಗೆ ಡೈಪೋಲ್ ಮೂಮೆಂಟ್ ಅಂದ್ರೆ ಏನು, ಪ್ರಾಡಕ್ಟ್ ಆಫ್ ಐದರ್ ಚಾರ್ಜ್ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್.
ಸೊ ಇ ಇಂಟು ಕ್ಯೂ ಇಂಟು 2L ನಾವು ಪಿ ಅಂತ ಬರಿಬಹುದು. ಸೊ ಇ ಪಿ ಸೈನ್ ಥೀಟಾ. This is the expression for the torque acting on a dipole placed in an uniform electric field. But ಇದನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ಬರೆಯೋದೇ ಆದ್ರೆ ನಾವು E ಕ್ರಾಸ್ P ಅಂತ ಬರಿಬಹುದು. ಸೊ ನೆಕ್ಸ್ಟ್ ಎರಡು ಕಂಡೀಷನ್ಸ್ ಬರುತ್ತೆ. ಒಂದು ಸೈನ್ ಥೀಟಾ ವ್ಯಾಲ್ಯೂ, ಯಾವಾಗ ಟಾರ್ಕ್ ಮ್ಯಾಕ್ಸಿಮಮ್ ಇರುತ್ತೆ, ಯಾವಾಗ ಟಾರ್ಕ್ ಮಿನಿಮಮ್ ಇರುತ್ತೆ ಅಂತ ನೋಡೋದಾದ್ರೆ ಟಾರ್ಕ್ ಯಾವಾಗ ಮಿನಿಮಮ್ ಇರುತ್ತೆ, ವೆನ್ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 0 ಇದ್ದಾಗ. ಯಾಕೆ ಎಕ್ಸ್ಪ್ರೆಷನ್ ಬರ್ಕೊಂಡ್ರೆ ಇ ಪಿ ಸೈನ್ ಥೀಟಾ. ಸೊ ಥೀಟಾ ವ್ಯಾಲ್ಯೂ ಅಲ್ಲಿ 0 ಅಂತ ತಗೊಂಡಾಗ ವಾಟ್ ಈಸ್ ಸೈನ್ 0? ಸೈನ್ 0 ವ್ಯಾಲ್ಯೂ ಇಸ್ 0. ಸೊ ಇ ಪಿ ಇಂಟು 0 ಆಗುತ್ತೆ. ಎನಿಥಿಂಗ್ ಇಂಟು 0 ಇಸ್ 0. ಸೊ ವೆನ್ ಥೀಟಾ ಇಸ್ ಮಿನಿಮಮ್, ಟಾರ್ಕ್ ಈಸ್ ಆಲ್ಸೋ ಮಿನಿಮಮ್. ನೆಕ್ಸ್ಟ್ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ ಅಂದ್ರೆ ವೆನ್ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇದ್ದಾಗ. ಸೊ ಇ ಪಿ ಸೈನ್ 90, ಇ ಇಂಟು ಪಿ ಇಂಟು ವಾಟ್ ಈಸ್ ಸೈನ್ 90? ಸೈನ್ 90 ವ್ಯಾಲ್ಯೂ 1. ಸೊ ಇ ಪಿ ಆಗುತ್ತೆ. ಇದರಿಂದ ನಾವೇನ್ ಕನ್ಕ್ಲೂಡ್ ಮಾಡ್ತೀವಿ, ವೆನ್ ಥೀಟಾ ಇಸ್ ಮಿನಿಮಮ್ ಅಂದ್ರೆ 0 ಇದ್ದಾಗ ಟಾರ್ಕ್ ಯಾವಾಗಲೂ ಮಿನಿಮಮ್ ಆಗಿರುತ್ತೆ. ನೆಕ್ಸ್ಟ್ ಥೀಟಾ ವ್ಯಾಲ್ಯೂ ಮ್ಯಾಕ್ಸಿಮಮ್, ಥೀಟಾ ವ್ಯಾಲ್ಯೂ 90 ಇದ್ದಾಗ ಟಾರ್ಕ್ ಮ್ಯಾಕ್ಸಿಮಮ್ ಆಗಿರುತ್ತೆ.